ಆಗ್ತೈತಿ. ಎಷ್ಟು ಅದ್ಭುತ ಕೊಟ್ರಲ್ಲ. ಅವರು ಹಾಳೆಗಳನ್ನು ಅವ್ರು ಹೆಂಗೆ ತುಂಬಿದ್ರು ನೋಡ್ರಿ ನೀವು. ನಾವೆಲ್ಲ ಗೀತಾಂಜಲಿಯನ್ನು ಬರೆದ ರವೀಂದ್ರನಾಥ್ ಟ್ಯಾಗೋರ್ ಅವರ ಬಗ್ಗೆ ಕೇಳಿವಿ. ಎಷ್ಟು ಅದ್ಭುತವಾದ ವ್ಯಕ್ತಿಗಳು. ಅವ್ರು ಹೇಗೆ ಬದುಕು ಕಟ್ಟಿಕೊಂಡ್ರು, ಅವರ ಬದುಕನ್ನು ಹೇಗೆ, ಅವರ ಬದುಕೇ ಒಂದು ಗೀತಾಂಜಲಿ ಆಯಿತು. ಹಿ ವಾಸ್ ಆನ್ ಡೆತ್ ಬೆಡ್, ಸಾವಿನ ಹಾಸಿಗೆಯ ಮೇಲೆ ಮಲ್ಕೊಂಡಿದ್ರು ಕವಿ ರವೀಂದ್ರರು. ಸಾವಿರ ಪದ್ಯಗಳನ್ನು ಬರೆದವರು. ನೋಬೆಲ್ ಪ್ರೈಸ್ ಬಂದಿತ್ತು ಅವರಿಗೆ. ಸಾವಿನ ಹಾಸಿಗೆಯ ಮೇಲೆ ದುಃಖಿಸಿ ಅಳುತ್ತಿದ್ರು ಅವರು. ಈಗೋ ಆಗೋ ರವೀಂದ್ರನಾಥ್ ಟ್ಯಾಗೋರ್ ಅವರ ಪ್ರಾಣ ಪಕ್ಷಿ ಹಾರಿ ಹೋಗ್ತಿತ್ತು. ಸಾವಿನ ಹಾಸಿಗೆಯ ಮೇಲೆ ದುಃಖಿಸಿ ಅಳುವಂತಹ ರವೀಂದ್ರನಾಥ್ ಟ್ಯಾಗೋರರಿಗೆ ಅವರ ಒಬ್ಬ ಸ್ನೇಹಿತ ಬರ್ತಾನೆ. ಬಂದು ಕೇಳ್ತಾನೆ, ಯಾಕೆ ಅಳಾಕತ್ತಿ ನೀನು? ನಿನ್ನಿಂದ ಈ ಜಗತ್ತಿಗೆ ಎಷ್ಟು ಕಲ್ಯಾಣ ಆಗ್ಯದ. ನಿನ್ನ ಬುದ್ಧಿ ಭಾವನೆಗಳ ಸಂಗಮವಾಗಿ ಸಾವಿರ ಪದ್ಯಗಳ ರಾಶಿ ಈ ಮನುಕುಲದ ಭಾವಕ್ಕೆ ಮುಟ್ಟೈತಿ. ಎಷ್ಟು ಸಾವಿರ ಪದ್ಯಗಳನ್ನು ಬರೆದಿರಿ, ನೋಬೆಲ್ ಪ್ರೈಸ್ ಸಿಕ್ಕೈತಿ ನೀವು ಬರೆದಿದ್ದಕ್ಕೆ. ಇಷ್ಟು ಪದ್ಯಗಳನ್ನು ಬರೆದರೂ ಸಹಿತ ಸಾವಿನ ಗಳಿಗೆಯಲ್ಲಿ ಯಾಕೆ ಅಳಾಕತ್ತೀರ ನೀವು? ಅವಾಗ ರವೀಂದ್ರನಾಥ್ ಟ್ಯಾಗೋರ್ ಅಂತಾನ, ಅದಕ್ಕೆ ಅಳಾಕತ್ತೀನಿ, ನಾವೇನು ಬರೆದಿನಲ್ಲ ಅದಕ್ಕೆ ಅಳಾಕತ್ತಿತ್ತು. ನಾ ಏನು ಪದ್ಯ ಬರೆದಿನಲ್ಲ, ದೋಸ್ ಆರ್ ಜಸ್ಟ್ ಫಿಟೈಲ್ ಎಫರ್ಟ್ಸ್. ಅವೆಲ್ಲ ವ್ಯರ್ಥ ಪ್ರಯತ್ನಗಳಷ್ಟೇ. ದ ಸಾಂಗ್ ಐ ಕೇಮ್ ಟು ಸಿಂಗ್, ಇಟ್ ರಿಮೇನ್ಸ್ ಅನ್ಸಂಗ್. ಭಗವಂತ ನನಗೆ ಯಾವ ಮಹಾಪದ್ಯವನ್ನು ಬರೆಯಲಿಕ್ಕಾಗಿ ಈ ಭೂಮಿಗೆ ಕಳಿಸಿದ್ನಲ್ಲ, ಇಟ್ ರಿಮೇನ್ಸ್ ಅನ್ಫಿನಿಶ್ಡ್. ಭಗವಂತ ನನಗೆ ಯಾವ ಅದ್ಭುತವಾದ ಜೀವನದ ಗೀತೆಯನ್ನು ಬರೀಲಿಕ್ಕೆ ಕಳಿಸಿದ್ದ, ಅದು ನನ್ನಿಂದ ಬರೀಲಿಕ್ಕಾಗಲಿಲ್ಲಲ್ಲ ಅಂತ ದುಃಖ ಅಷ್ಟೇ. ಆ ಮಹಾಪದ್ಯವನ್ನು ಬರೀಲಿಕ್ಕೆ ಹೊರಟಾಗ ಉದುರಿದ ತುಣುಕುಗಳನ್ನು ಬರೆದ ಪದ್ಯಗಳಷ್ಟೇ. ಆದರೆ ಆ ಮಹಾಪದ್ಯ ಸ್ಟಿಲ್ ಇಟ್ ಈಸ್ ಅನ್ಫಿನಿಶ್ಡ್. ಆ ಪದ್ಯ ಬರೀಲಿಕ್ಕಾಗಲಿಲ್ಲ ನನ್ನ ಕಡೆ. ನೋಡಿ, ಸಾವಿನ ಹಾಸಿಗೆಯ ಮೇಲಿದ್ದು ಜಗತ್ತಿಗೊಂದು ಕೊಟ್ಟು ಹೋಗಬೇಕನ್ನುವ ಭಾವ ಅದು ಬಹಳ ದೊಡ್ಡದು. ಮನುಷ್ಯ ಯಾಕೆ ದುಃಖಿಯಾಗಿದ್ದಾನೆ ಈ ಜಗತ್ತಿನಲ್ಲಿ ಅಂದರೆ, ನಾವು ಹೇಳ್ತಿರ್ತೀವಲ್ಲ, ನಮ್ಮ ಮನೆಯವ್ರು ನಮ್ಮ ಮನ್ಯಾಗ ಬಹಳ ಕಾಡ್ತಾರೆ, ಅವರಿಂದ ದುಃಖ ಆಗೈತಿ ನಮಗೆ. ನಮ್ಮ ಮನೆ ಮಗ್ಗಲ್ದವ್ರು ಬಹಳ ಕಾಡ್ತಾರೆ, ಅವರಿಂದ ದುಃಖ ಆಗೈತಿ ನಮಗೆ. ನಮ್ಮ ಊರನವ್ರು ಬಹಳ ಕಾಡ್ತಾರೆ, ಈ ಊರ ಬಿಡ್ಬೇಕಂತ ಮಾಡೀವಿ ಅಂತಂತೀವಲ್ಲ ನಾವೆಲ್ಲ. ನಮ್ಮ ಮನಸ್ಸಿಗೆ ಏನಾದರೂ ನೋವಾಗಿದ್ದರೆ ನಮ್ಮನ್ನು ನಮ್ಮ ಊರವರು ನೋವು ಮಾಡುವುದಿಲ್ಲ, ನಮ್ಮ ಮನೆ ಮಗ್ಗಲ್ದವರು ನೋವು ಮಾಡೋದಿಲ್ಲ, ನಮ್ಮ ಮನೆಯವರು ನೋವು ಮಾಡೋದಿಲ್ಲ. ನಮಗೆ ಯಾರಾದರೂ ನೋವು ಮಾಡಿದರೆ ನಾವು ಇನ್ನೊಬ್ಬರ ಮೇಲಿಟ್ಟ ನಿರೀಕ್ಷೆಗಳು ನಮ್ಮನ್ನು ದುಃಖಕ್ಕೀಡು ಮಾಡ್ತವೆ ಹೊರತು ನೊಬಡಿ ಹರ್ಟ್ಸ್ ಅಸ್ ಎಕ್ಸೆಪ್ಟ್ ಅವರ್ ಓನ್ ಎಕ್ಸ್ಪೆಕ್ಟೇಷನ್ಸ್. ನಮ್ಮ ನಿರೀಕ್ಷೆಗಳು ನಮಗೆ ದುಃಖ ಕೊಡ್ತಾವೆ. ಎಲ್ಲಿ ನಿರೀಕ್ಷೆ ಇತ್ತು ಅಲ್ಲಿ ದುಃಖ ಇದೆ. ಸುಮ್ಮನೆ ಸಂತೋಷವಾಗಿ ಮನುಷ್ಯ ನಿಷ್ಕಾಮದಿಂದ ಕಾರ್ಯಗಳನ್ನು ಮಾಡುವುದನ್ನು ಈ ಜಗತ್ತಿನಲ್ಲಿ ಕಲಿಬೇಕಾಗ್ತದೆ. ಮನುಷ್ಯನಿಗೆ ಇದು ಅರ್ಥ ಆಗ್ತಾ ಇಲ್ಲ. ಹಿ ಡಸ್ ನಾಟ್ ರಿಯಲೈಸ್ ದಿ ಜಾಯ್ ಇನ್ ಗಿವಿಂಗ್. ಮನುಷ್ಯನಿಗೆ ಕೊಡುವುದರೊಳಗೆ ಏನು ಸಂತೋಷ ಐತಿ ಅಂತ ಗೊತ್ತಿಲ್ಲ. ಬೇಡಿ ದುಃಖಿ ಆದನೆ ಹೊರತು ಕೊಟ್ಟು ಮಹಾದಾನಿ ಆಗುವುದನ್ನು ಕಲೀಲಿಲ್ಲ ಮನುಷ್ಯ. ನಾವೆಲ್ಲಿ ಕೇಳ್ತೀವಿ ಅಲ್ಲಿ ದುಃಖ ಐತಿ, ಎಲ್ಲಿ ಬಯಸ್ತೀವಿ ಅಲ್ಲಿ ದುಃಖ ಐತಿ, ಎಲ್ಲಿ ಕೊಡ್ತೀವಿ ಎಲ್ಲಿ ಹಂಚ್ತೀವಿ ಅಲ್ಲಿ ಸಂತೋಷ ಐತಿ. ಸಂತೋಷ ಇರುವುದು ಬೇಡುವುದ್ರೊಳಗಲ್ಲ, ಸಂತೋಷ ಇರುವುದು ಕೊಡುವುದ್ರೊಳಗ ಅನ್ನೋದು ಸತ್ಯ ಗೊತ್ತಾಗಬೇಕು ಮನುಷ್ಯನಿಗೆ. ಎಲ್ಲ ಕಡೆನೂ ಬೇಡ್ತೀವಿ ನಾವು. ಆಫೀಸ್ನಾಗ ಹೋದ್ರು ಅಲ್ಲಿ ಕೈ ಒಡ್ಡಾರ, ಮನ್ಯಾಗ ಹೆಣ್ಮಕ್ಳ ಹತ್ರ ಕನ್ಯಾ ನೋಡಕ್ಕೆ ಹೋದ್ರು ಅಲ್ಲಿ ಕೈ ಒಡ್ಡುತ್ತೀವಿ. ಆತ ಬಿಡ್ರಿ, ಇದಂತೂ ಲೋಕದ ವ್ಯವಹಾರ ಅಲ್ಲ. ಗುಡಿಗೆ ಹೋದ್ರೆ ಅಲ್ಲರೇ ಬಿಟ್ಟಿವೇನು, ಅಲ್ಲಿ ಒಂದೆರಡು ಕಾಯಿ ಹಿಡ್ಕೊಂಡು ಹೊಂಟಿವಿ ಅಂದ್ರೆ ನಾವು ದೇವ್ರಂತ ನಾವು ಓಡ್ಬೇಕು ಎಲ್ಲರೇ ಅವ್ರನ್ನ ಬಿಟ್ಟಂತ. ಇವು ಬಂದೋಪ ಇವು ಪೀಡ ಏನು ಕೇಳ್ತಾವೋ ಗೊತ್ತಿಲ್ಲ. ದೇವರ ಗುಡಿಗೆ ಹೋಗಿ ಕೇಳೋದ, ಮತ್ತು ಹೊರಗೆ ಭಿಕ್ಷುಕರು ಕುಂತಿರ್ತಾರಲ್ಲ ಅವರು ಕೇಳ್ತಿರ್ತಾರೆ. ನಾವು ಒಳಗೆ ಹೋಗಿ ಕೇಳ್ತಿರ್ತೀವಿ. ಮತ್ತು ಆ ಭಿಕ್ಷುಕರಿಗೆ ಒಳಗೆ ಹೋಗಿ ಬೇಡುವ ಭಿಕ್ಷುಕರಿಗೆ ಹೊರಗಿರುವ ಭಿಕ್ಷುಕರಿಗೆ ಏನು ವ್ಯತ್ಯಾಸ ಐತೆ ಹೇಳ್ರಿ?
ಇವರು 1 ರೂಪಾಯಿ 2 ರೂಪಾಯಿ ಕೇಳ್ತಿರ್ತಾರೆ, ನಾವು ಒಳಗೆ ಹೋಗಿ ಲಕ್ಷ ಕೋಟಿ ರೂಪಾಯಿ ಕೇಳ್ತಿರ್ತೀವಿ. ಅವರು ಭಿಕ್ಷುಕರೇ, ನಾವು ಭಿಕ್ಷುಕರೇ. ವ್ಯತ್ಯಾಸ ಇಷ್ಟೇ, 1 ರೂಪಾಯಿ ಕೇಳೋರು ಲೋಕಲ್ ಬೆಗ್ಗರ್ಸ್, ಒಳಗೆ ಹೋಗಿ ಕೇಳೋರು ಇಂಟರ್ನ್ಯಾಷನಲ್ ಬೆಗ್ಗರ್ಸ್ ಅಷ್ಟೇ. ನಾವು ಇಂಟರ್ನ್ಯಾಷನಲ್ ಬೆಗ್ಗರ್ಸ್. ಎಲ್ಲರೂ ಭಿಕ್ಷುಕರೇ ಈ ಜಗತ್ತಿನಲ್ಲಿ. ಕೊಟ್ಟು ಸಂತೋಷ ಪಡಬೇಕಲ್ಲ. ಏನು ಕೊಡುವಾಗಿನ ಭಾವ ಅದು ಸಂತೋಷ ಕೊಡ್ತೈತಿ. ನೀವು ನೋಡಿ, ಒಂದಿಷ್ಟು ಪಕ್ಷಿಗಳಿರ್ತಾವೆ. ಒಬ್ಬ ಬೇಡನು ಒಂದಿಷ್ಟು ಪಕ್ಷಿಗಳಿಗೆ ಕಾಳು ಹಾಕ್ತಾನೆ. ಒಬ್ಬ ಸಂತ, ಒಬ್ಬ ಶರಣ, ಒಬ್ಬ ಮಹಾತ್ಮನು ಒಂದಿಷ್ಟು ಪಕ್ಷಿಗಳಿಗೆ ಕಾಳು ಹಾಕ್ತಾನೆ. ವ್ಯತ್ಯಾಸ ಐತಿಲ್ಲ ಅದ್ರ. ಒಬ್ಬ ಬೇಡ ಒಂದಿಷ್ಟು ಕಾಳು ಹಾಕಿದ್ರೆ ಅವನಿಗೆ ಆ ಹಕ್ಕಿಗಳು ತಿಂದು ಸಂತೋಷ ಪಡ್ಲಿ ಅಂತಲ್ಲ, ಯಾವಾಗ ಬಂದಾವು ಬಲಿಯಾಗಿ ಬಿದ್ದಾವು ಇವಕ್ಕೆ ಮುಗಿಸ್ಯಾನ್. ಆದ್ರೆ ಒಬ್ಬ ಶರಣ, ಒಬ್ಬ ಮಹಾತ್ಮ, ಒಬ್ಬ ಸಂತ ಹಾಕ್ತಾನ. ಹಾಗಲ್ಲ, ಅವು ತಿನ್ನೋದನ್ನು ನೋಡಿ ಸಂತೋಷ ಪಡ್ತಾನ. ಅವ ದಾಸೋಹಿ, ಪರಮ ದಾಸೋಹಿ ಮಾತ್ರ ಸಂತೋಷ ಪಡಬಲ್ಲ ಈ ಜಗತ್ತಿನ. ಯಾರು ದಾಸೋಹಿಗಳಾಗ್ತಾರ ಅವರು ಸಂತೋಷ ಪಡ್ತಾರೆ. ದಾಸೋಹ ಮನುಷ್ಯನಿಗೆ ಸಂತೋಷ ಕೊಡ್ತೈತೆ. ಯಾಕೆ ಕೊಡಬೇಕು ಅಂದ್ರೆ, ಮನುಷ್ಯ ಯಾಕೆ ತನ್ನೊಳಗೆ ದೇವ್ರು ಏನು ತನಗೆ ಕೊಟ್ಟಾನ, ಅದು ಬುದ್ಧಿಯೇ ಇರಲಿ, ಭಾವನೆಗಳೇ ಇರಲಿ, ಕಲ್ಪನೆಗಳೇ ಇರಲಿ, ಸಂಪತ್ತೇ ಇರಲಿ, ಶಕ್ತಿ ಸಾಮರ್ಥ್ಯವೇ ಇರಲಿ, ಹಂಚಬೇಕು ಮನುಷ್ಯ. ಯಾಕೆ ಹಂಚಬೇಕು ಅಂದ್ರೆ, ಈ ಭೂಮಿಗೆ ನಾವೆಲ್ಲ ಬಂದಿವೆಲ್ಲ, ಬರುವಾಗ ನಾವ್ಯಾರೂ ಏನೂ ತಂದಿಲ್ಲ. ನಾವು ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆನೆ ಒಂದು ಜೀವ ಹುಟ್ಟಿ ಬೆಳೆದು ವಿಕಾಸ ಆಗಲಿಕ್ಕೆ ಏನೇನು ಬೇಕಾಗಿತ್ತು, ಆ ಮಣ್ಣು, ಗಾಳಿ, ಬೆಳಕು, ಅನ್ನ, ನೀರು ಎಲ್ಲ ನಿಸರ್ಗ ನಮ್ಮ ಸಲುವಾಗಿ ನಿರ್ಮಾಣ ಮಾಡೈತಿ. ಹಂಗ ಬಂದು ಇಲ್ಲಿ ಏನೋ ಕೊಡದೆ ಹಂಗ ಹೋಗಿ ಬಿಟ್ಟಿವಿ ಅಂದ್ರೆ ಈ ಜಗತ್ತಿನ ಋಣದಾಗೊಳ್ತಾನ ಮನುಷ್ಯ ಋಣಗೇಡಿಯಾಗಿ ಬದುಕಬೇಕಾಗ್ತದೆ. ಅದಕ್ಕೆ ದೇವರು ನಮಗೇನು ಕೊಟ್ಟಾನ, ಈ ಜಗತ್ತನ್ನು ಬಿಟ್ಟು ಹೋಗುವಾಗ ನಾವು ಕೊಟ್ಟು ಹೋದ್ವಿ ಅಂದ್ರೆ ಋಣಮುಕ್ತರಾಗ್ತೀವಿ ನಾವೆಲ್ಲ. ಈ ಜಗತ್ತಿನ ಋಣದಿಂದ ಮುಕ್ತನಾಗಲಿಕ್ಕೆ ಮನುಷ್ಯ ಕೊಟ್ಟು ಹೋಗಬೇಕಾಗ್ತದೆ. ಅದಕ್ಕೆ ಮನುಷ್ಯ ದೇವರು ನನಗೇನು ಕೊಟ್ಟಾನ ಕೊಟ್ಟು ಹೋಗೋದಷ್ಟೆ. ಇಲ್ಲಿ ಉದ್ರಿ ವ್ಯವಹಾರ ಇಲ್ಲ, ಎಲ್ಲ ರೋಕಡಿ ಐತಿಲ್ಲಿ. ನಾವೇನು ಕೊಡ್ತೀವಿ ನಿಸರ್ಗ ಮತ್ತು ನಮಗದು ಮರಳಿ ಕೊಡ್ತೈತಿ. ನಾವೇನು ಕೊಡ್ತೀವಿ ನಿಸರ್ಗ ಮರಳಿ ನಮಗದು ಕೊಡ್ತೈತದು. ನೀ ಬೇವಿನ ಬೀಜ ಬಿತ್ತಿ ಬೆಲ್ಲದ ಕಟ್ಟಿ ಕಟ್ಟಿ ಹಾಲು ಎರೆದ್ರೆ ಮಾವಿನ ಗಿಡ ಬರೋದಿಲ್ಲ, ಮಾವಿನ ಹಣ್ಣು ಬರೋದಿಲ್ಲ. ಬೇವಿನ ಬೀಜ ಬಿತ್ತಿದ್ರೆ ಬೇವಿನ ಬೀಜನೇ ಬರ್ತೈತಿ. ಬೇವಿನ ಬೀಜ ಬಿತ್ತಿ ಮಾವಿನ ಗಿಡ ಬರೋದಿಲ್ಲ. ಈ ಜಗತ್ತನ್ನುವುದೇನೈತಿ ಅಂದ್ರೆ ಒಂದು ಪ್ರತಿಧ್ವನಿ ಇದ್ದಂಗಿದು ಅಷ್ಟೆ, ಒಂದು ಗೋಲ್ಗುಮಟ ಇದ್ದಂಗೆ ಜಗತ್ತು. ನೀವು ನೋಡ್ರಿ, ಗೋಲ್ಗುಮಟದಾಗ ನೀವು ಹೋಗಿ ಯಾಕೋ ಅನ್ರಿ ಅದು